ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಉದಯಕಾಲ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ನಾವು ಈ ರೀತಿಯಾಗಿ ಅನುದಿನದ ಧ್ಯಾನದಲ್ಲಿ ಕೂಡಿ ಬರುತ್ತಿದ್ದೇವೆ. ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸುತ್ತೇವೆ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಅವಶ್ಯಕವಾಗಿವೆ. ನಾವು ಆಧ್ಯಾತ್ಮಿಕವಾಗಿ ಬಲ ಹೊಂದುವ ಹಾಗೆ, ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ, ನಿಮ್ಮ ಕೃಪೆಯೊಂದಿಗೆ ನಡೆಯುವ ಹಾಗೆ ನಿಮ್ಮ ವಾಕ್ಯದಿಂದ ನಮ್ಮೆಲ್ಲರನ್ನು ಬಲಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದಿನಾಲು ದೇವರ ವಾಕ್ಯ ಕೇಳುತ್ತಿರುವಂತಹ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕು. ಆಧ್ಯಾತ್ಮಿಕವಾದ ಜೀವಿತವನ್ನು ನಾವು ಜೀವಿಸಬೇಕು, ಹೌದಲ್ಲವೇ? ಮತ್ತೆ ಎಷ್ಟು ಜನ ನಿಮ್ಮಲ್ಲಿ ಆಧ್ಯಾತ್ಮಿಕವಾದ ಜೀವಿತದೊಳಗೆ ಪ್ರವೇಶಿಸಿದ್ದೀರಿ, ಬೆಳೆಯುತ್ತಾ ಇದ್ದೀರಿ? ಲೋಕಾನುಸಾರವಾಗಿ ಜೀವಿಸುವುದು, ಪ್ರಕೃತಿಯ ಅನುಸಾರವಾಗಿ ಜೀವಿಸುವುದು, ಶರೀರ ಸಂಬಂಧವಾಗಿ ಜೀವಿಸುವುದು ಎಂದು ಹೀಗೆ ಕೆಲವು ಪದ್ಧತಿಗಳಿವೆ. ಲೋಕದಲ್ಲಿ ಎಲ್ಲರೂ ಹೇಗೆ ಜೀವಿಸ್ತಿದ್ದಾರೋ ಹಾಗೆ ಜೀವಿಸುವುದು, ಅದು ಲೋಕಾನುಸಾರವಾಗಿದೆ. ನಮ್ಮ ಶರೀರ ಹೇಳಿದಂತೆಯೇ ನಾವು ಕೇಳುವುದಾದರೆ, ಶರೀರ ತೃಪ್ತಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಶರೀರಾನುಸಾರವಾಗಿರ್ತೇವೆ. ಆದರೆ ಆತ್ಮಾನುಸಾರವಾಗಿರಬೇಕಾದರೆ ಆಧ್ಯಾತ್ಮಿಕವಾಗಿ ದೇವರ ಇಷ್ಟಾನುಸಾರವಾಗಿ ನಡ್ಕೊಳ್ಬೇಕು. ನಾವು ಭಕ್ತಿ ಅನ್ನುತ್ತೇವಲ್ಲವೇ, ಹೀಗೆ ದೈವ ಭಕ್ತಿಯನ್ನು ಸಾಧಿಸಬೇಕು ಎಂದಿದ್ದಾರೆ. ದೈವ ಭಕ್ತಿಯುಳ್ಳವರಾಗಿ, ಹೃದಯ ಶುದ್ಧಿಯುಳ್ಳವರಾಗಿ, ದೇವರಿಗೆ ಇಷ್ಟಕರವಾಗಿ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗುತ್ತಾ ಇರುವುದಾದರೆ ನಮಗೆ ಕನಿಷ್ಠ ಕೆಲವು ನಿಯಮಗಳಿರಬೇಕು. ನಮ್ಮನ್ನು ನಾವು ಕರ್ತನಿಗೆ ಸಮರ್ಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಕರ್ತನ ಚಿತ್ತವಿರುವುದಾದರೆ ಮುಂಬರುವ 7 ದಿನಗಳಲ್ಲಿ ಆಧ್ಯಾತ್ಮಿಕ ಜೀವಿತಕ್ಕೆ ಅತ್ಯವಶ್ಯಕವಾಗಿರುವ ವಿಷಯಗಳ ಕುರಿತಾಗಿ ನಾವು ಧ್ಯಾನಿಸುವಂತವರಾಗಿದ್ದೇವೆ, ದಿನಕ್ಕೆ 1ರಂತೆ. ಹಾಗಾದರೆ ಎಲ್ಲವೂ ಈಗಲೇ ಹೇಳನ್ನುತ್ತೀರೋ, ಇಲ್ಲವೇ ಆಯಾ ದಿನಕ್ಕೆ ತಕ್ಕದ್ದನ್ನು ಆಯಾ ದಿನಕ್ಕೆ ಹೇಳನ್ನುತ್ತೀರಾ? ಎಲ್ಲವೂ ಒಂದೇ ಸಾರಿ ಬೇಡ ಬಿಡಿ. ಈಗೋ ಈ ದಿನ ದೇವರ ಭಕ್ತಿಯಲ್ಲಿ ನಾವು ಇದ್ದೇವೆ ಅನ್ನುವುದಕ್ಕೆ, ನಾವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಿದ್ದೇವೆ ಅನ್ನುವುದಕ್ಕೆ ಇರುವಂತಹ ಗುರುತಿನಲ್ಲಿ ಮೊದಲನೆಯದು ಏನೆಂದು ಹೇಳಂತೀರಾ? ನಮ್ಮ ಪ್ರಾರ್ಥನೆಯ ಜೀವಿತ ಆಗಿದೆ. ನೀವು ಪ್ರಾರ್ಥಿಸುತ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆ ದೈವ ಚಿತ್ತಾನುಸಾರವಾದದ್ದಾಗಿದೆಯಾ? ನೀವು ಆತ್ಮದಲ್ಲಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೀರಾ? ನಿಮ್ಮ ಪ್ರಾರ್ಥನೆ ಕೆಲವೊಂದು ಮಾತುಗಳಿಂದ ಮುಗಿಸುತ್ತಾ ಇದ್ದೀರಾ, ಇಲ್ಲವೇ ಪ್ರಾರ್ಥನೆಯೇ ವ್ಯಾಯಾಮವಾಗಿ, ಪ್ರಾರ್ಥನೆಯೇ ಆಹಾರವಾಗಿ, ಪ್ರಾರ್ಥನೆಯೇ ನಮ್ಮ ಆಸೆ ಧ್ಯಾಸವಾಗಿ, ದೇವರೊಂದಿಗೆ ಸಹವಾಸ ಮಾಡುವುದೇ ಮುಖ್ಯವಾಗಿದೆ ಎಂಬ ಆತುರತೆಯೊಂದಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವಾ? ನಾವು ಆಧ್ಯಾತ್ಮಿಕವಾಗಿ ಹೇಗೆ ಜೀವಿಸಬೇಕು ಎಂಬುದನ್ನು ಯಾವ ಮನುಷ್ಯನಿಗೆ ನಾವು ನೋಡಿದ್ರೂ ಸಹ ಕಲಿತುಕೊಳ್ಳಲಿಕ್ಕಾಗದೇ ಇರಬಹುದೇನೋ. ಆದರೆ ಮನುಷ್ಯನಾಗಿ ಬಂದು ನಮಗೋಸ್ಕರ ಪರಿಶುದ್ಧನಾಗಿ ಜೀವಿಸಿ, ತಂದೆಯ ಇಷ್ಟಾನುಸಾರವಾಗಿ ಜೀವಿಸಿ, ಪರಿಪೂರ್ಣನಾದ ಮಾನವನಾಗಿ ಪ್ರತಿ ಶೋಧನೆಯನ್ನು ಜಯಿಸಿ ನಮಗೆ ಮಾದರಿಯನ್ನು ಬಿಟ್ಟು ಹೋದ ಯೇಸುಕ್ರಿಸ್ತನನ್ನು ನೋಡುವಾಗ ಆಧ್ಯಾತ್ಮಿಕ ಜೀವಿತ ಅಂದರೆ ಏನೆಂದು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಯೇಸುಕ್ರಿಸ್ತನು ಪ್ರಾರ್ಥಿಸುತ್ತಾ ಇದ್ರಾ ಎಂದು ಕೇಳುವುದಾದರೆ ಖಂಡಿತವಾಗಿಯೂ ಮಾಡ್ತಿದ್ರು. ಆತನ ಪ್ರಾರ್ಥನೆಯ ಜೀವಿತವೇ ದೊಡ್ಡ ಹೈಲೈಟ್ ಆಗಿದೆ ಬೈಬಲ್ನಲ್ಲಿ, ಹೌದಲ್ಲವೋ? ನೋಡಿ, ಬೇಕಾದರೆ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಹೇಳುತ್ತೆ, ಆತನು ಮುಂಜಾನೆ ಇನ್ನೂ ಮೊಬ್ಬಾಗಿರುವಾಗಲೇ ಎದ್ದು, ಇನ್ನೂ ಕತ್ತಲೆಯೇ ಇರುವಾಗಲೇ ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು. ಮಾಡಿದನು ಅಂತ ಇಲ್ಲ, ಮಾಡುತ್ತಾ ಇದ್ದನು. ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗುವಂಥವರು ತಂದೆಯೊಂದಿಗೆ ಸಹವಾಸ ಮಾಡಬೇಕೆಂದು, ದೇವರೊಂದಿಗೆ ಸಹವಾಸ ಮಾಡಿ ಸಂಭಾಷಿಸಿಕೊಳ್ಳಬೇಕೆಂದು ಆಸೆ ಉಳ್ಳವರಾಗಿರುತ್ತಾರೆ. ಪ್ರಾರ್ಥನೆಯ ಜೀವಿತವಿಲ್ಲದಂತಹ ಕ್ರೈಸ್ತನು ಆಧ್ಯಾತ್ಮಿಕವಾಗಿ ಸತ್ತವನಾಗಿರುತ್ತಾನೆ. ಪ್ರಾರ್ಥನೆ ಉಸಿರಿನ ಹಾಗಿರುತ್ತದೆ. ಉಸಿರಾಡದಿದ್ದರೆ ಮನುಷ್ಯನೇನಾಗುತ್ತಾನೆ? ಹಾಗೆಯೇ ದೇವರೊಂದಿಗೆ ಅನುದಿನವೂ ಅನುಕ್ಷಣವೂ ಸತ್ಸಂಬಂಧವುಳ್ಳವರಾಗಿರುವುದು ಪ್ರಾರ್ಥನೆಯ ಜೀವಿತಕ್ಕೆ ಮೂಲಾಗಿದೆ. ಯೇಸು ಕ್ರಿಸ್ತನು ಮುಂಜಾನೆ ಜಾವದಲ್ಲಿಯೇ ಎದ್ದು
ಇನ್ನು ಮೊಬ್ಬಾಗಿರುವಾಗಲೇ ಹೊರಟು. ನೀವು ಬೆಳಗ್ಗೆ ಬೇಗ ಎದ್ದೇಳ್ತೀರಾ? ನಮ್ಮಲ್ಲಿ ಬಹಳಷ್ಟು ಜನರು ಬೆಳಗ್ಗೆ ಬೇಗ ಎದ್ದೇಳುವುದೇ ಅಪರೂಪ ಆಗ್ಬಿಟ್ಟಿದೆ. ಕೆಲವರು ಎದ್ದೇಳ್ತಾರೆ ಇವಾಗಲೂ ಕೂಡ. ಕೆಲವೊಂದು ಸಿಟೀಸ್ಗಳಲ್ಲಿ, ನಾನು ಮುಂಬೈನಲ್ಲಿ ಒಬ್ಬರ ಮನೆಯಲ್ಲಿ ಉಳ್ಕೊಂಡಾಗ ಅವರು 5 ಗಂಟೆಗೆ ಎದ್ದು ಪ್ರಯಾಣ ಮಾಡ್ತಿರುವಾಗ ಕೇಳಿದೆ, ಏನಿದು ಅಂದಾಗ ದಿನಾಲು ಹೀಗೆಯೇ ಅಂದರು. ಏನು ದಿನಾಲು 5 ಗಂಟೆಗೆ ಪ್ರಯಾಣ ಮಾಡ್ತೀರಾ ಅಂದಾಗ ಹೌದು ಅಂದರು. ನಾವು ಉದ್ಯೋಗಕ್ಕಾಗಿ ಬಹಳ ದೂರ ಪ್ರಯಾಣ ಮಾಡಿ ಹೋಗಬೇಕು, ಅದಕ್ಕೆ ನಾನು 5 ಗಂಟೆಗೆ ಎದ್ದರೆ ಮಾತ್ರ ಆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ನನ್ನ ಡ್ಯೂಟಿ ಸ್ಥಳಕ್ಕೆ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗ್ತದೆ ಅಂದರು. ಹೀಗೆ ಪ್ರಯಾಣ ಮಾಡುವುದಕ್ಕಾಗಿ, ವ್ಯಾಪಾರ ಮಾಡುವುದಕ್ಕಾಗಿ ಬಹಳಷ್ಟು ಜನ ಈ ಲೋಕದಲ್ಲಿ ಕೆಲಸ ಮಾಡುವುದಕ್ಕಾಗಿ ಬೆಳಗ್ಗೆ ಬೇಗ ಎದ್ದೇಳ್ತಿದ್ದಾರೆ. ವ್ಯವಸಾಯಗಾರನು ಬೇಗ ಎದ್ದೇಳ್ತಾನೆ. ಆದರೆ ಯಾರೇ ಆಗಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿ, ಈ ಜೀವನ ಸಂಬಂಧವಾದ ವ್ಯಾಪಾರಗಳು ನಮ್ಮ ಜೀವನೋಪಾಯಕ್ಕೆ ಎಷ್ಟು ಅವಶ್ಯಕವಾಗಿವೆಯೋ, ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ದೇವರೊಂದಿಗೆ ಸಹವಾಸ ಮಾಡುವುದು ಕೂಡ ಅಷ್ಟೇ ಅವಶ್ಯಕವಾಗಿದೆ ಎಂದು ಗುರುತಿಸುವಂಥವರಾಗಿ ನಾವಿದ್ದೇವಾ? ನೀವು ಆಧ್ಯಾತ್ಮಿಕವಾದ ಜೀವಿತವನ್ನು ಹೊಂದಿಕೊಂಡಿರುವುದಾದರೆ ಮೊಟ್ಟ ಮೊದಲ ಸಮಯವನ್ನು ದೇವರಿಗೆ ಕೊಡ್ತೀರಿ. ಬೆಳಗ್ಗೆ ಎಷ್ಟು ಬೇಗ ಎದ್ದೇಳಬೇಕೋ ಅಷ್ಟು ಬೇಗ ಎದ್ದು ದೇವರೊಂದಿಗೆ ಮಾತಾಡ್ತೀರಿ. ಬೇರೆ ಯಾವುದೇ ಕೆಲಸವಾಗಿರಲಿ ಅದರಲ್ಲಿ ಮನಸ್ಸಿಡೋದಿಲ್ಲ. ಪ್ರಾರ್ಥನೆಯ ಜೀವಿತ ಬಹಳ ಪ್ರಾಮುಖ್ಯವಾಗಿದೆ. ಏನೋ ಅಲ್ಪ ಸ್ವಲ್ಪವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದು, ಅಭ್ಯಾಸದ ಮೇರೆಗೆ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದಲ್ಲ. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಸಂಭಾಷಿಸಿಕೊಳ್ಳುವಂಥದ್ದಾಗಿದೆ. ನೀವು ದೇವರ ಸನ್ನಿಧಿಯಲ್ಲಿ ನಿಮ್ಮ ಸಂಗತಿಯನ್ನು ಹೇಳಿಕೊಳ್ಳುತ್ತೀರಿ, ಆತನು ಕೊಡುವ ಉತ್ತರಕ್ಕಾಗಿ ಕಾದು ಎದುರು ನೋಡ್ತೀರಿ. ಅದು ಸಂಭಾಷಣೆಯಾಗಿರುತ್ತೆ. 1 to 1 ಮುಖಾಮುಖಿಯಾಗಿ ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿರುತ್ತೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ರಹಸ್ಯದಲ್ಲಿರುವ ನಿಮ್ಮ ದೇವರಿಗೆ ಪ್ರಾರ್ಥಿಸಿ ಅಂದಿದ್ದಾರೆ. ನಾವಂತೂ ಹೊರಟು ಅರಣ್ಯ ಪ್ರದೇಶಕ್ಕೆ ಹೋಗುವುದಕ್ಕಾಗಿ, ಇಲ್ಲವೇ ಹೊಲಕ್ಕಾಗಲಿ, ಇಲ್ಲವೇ ಯಾವುದೋ ಶೀಶವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲವೇನೋ. ಆದರೆ ಕನಿಷ್ಠ ನೀವು ದೇವರೊಂದಿಗೆ ಸಂಬಂಧ ಹೊಂದಿಕೊಳ್ಳುವುದಕ್ಕಾಗಿ, ಲೋಕದೊಂದಿಗೆ ಡಿಟ್ಯಾಚ್ ಆಗುವುದಕ್ಕಾಗಿ, ದೇವರೊಂದಿಗೆ ಅಟ್ಯಾಚ್ ಆಗುವುದಕ್ಕಾಗಿ ಆಸೆಯುಳ್ಳವರಾಗಿದ್ದೀರಾ? ಒಬ್ಬಂಟಿಗರಾಗಿ ದೇವರೊಂದಿಗೆ ಕಾಲ ಕಳೆಯುವ ಸಮಯ ನಿಮಗಿದೆಯಾ? ಕೋಣೆಯೊಳಗೆ ಹೋಗಿ ರಹಸ್ಯವಾಗಿ ಪ್ರಾರ್ಥನೆ ಕೇಳುವ ದೇವರೊಂದಿಗೆ ಒಬ್ಬಂಟಿಗರಾಗಿ ನೀವು ಪ್ರಾರ್ಥಿಸುವಂತಹ ಪ್ರಾರ್ಥನೆಯ ಜೀವಿತ ಹೊಂದಿಕೊಂಡಿರುವುದಾದರೆ, ನಮಗೆ ಹಸಿವೆ ಆದಾಗ ಆಹಾರಕ್ಕೋಸ್ಕರ, ದಾಹವಾದಾಗ ನೀರಿಗಾಗಿ ತವಕಿಸಿದಂತೆಯೇ ನಮ್ಮ ಆಧ್ಯಾತ್ಮಿಕಕ್ಕೋಸ್ಕರ, ದೇವರಿಗೋಸ್ಕರ ಇರುವ ತವಕ, ನೀತಿಗೋಸ್ಕರ ಹಸಿದು ಬಾಯಾರುವಾಗ ಕರ್ತನೊಂದಿಗೆ ಸಹವಾಸ ಮಾಡಬೇಕೆಂಬ ಆಸೆ, ಕರ್ತನನ್ನು ನೋಡಬೇಕು, ಆತನಿಗೆ ಹೇಳಿಕೊಳ್ಳಬೇಕು, ನನ್ನ ಬಾಧೆಲ್ಲ ಆತನಿಗೆ ಹೇಳಿಕೊಳ್ಳಬೇಕು, ಆತನು ಏನು ಹೇಳುತ್ತಾನೆಂದು ಕೇಳಬೇಕು, ಆತನ ಪ್ರಣಾಳಿಕೆ ಅರಿತುಕೊಳ್ಳಬೇಕು ಎಂದು ಒಬ್ಬ ವ್ಯಕ್ತಿ ಒಂದು ಅವಗಾಹನದೊಂದಿಗೆ ದೇವರೊಂದಿಗೆ ಸತ್ಸಂಬಂಧದಲ್ಲಿರುವಾಗ ಅವನು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ತಿದ್ದಾನೆ ಎಂದರ್ಥ. ಅದನ್ನು ಬಿಟ್ಟು ಬೆಳಗ್ಗೆ ಎದ್ದಂದಿನಿಂದ ಏನು ತಿನ್ನಬೇಕು, ಏನನ್ನು ಕುಡಿಯಬೇಕು, ಏನು ಧರಿಸಬೇಕೆಂದು ಅನ್ಯಜನರಂತೆ ಚಿಂತಿಸುವುದಾದರೆ, ಏನನ್ನು ಸಂಪಾದಿಸೋಣ, ಏನನ್ನು ಎಂಜಾಯ್ ಮಾಡೋಣ, ಯಾವುದರಲ್ಲಿ ಆನಂದಿಸೋಣ ಎಂದು ಲೋಕಾನುಸಾರವಾಗಿ ಶರೀರಕ್ಕೆ ಬೇಕಾದವುಗಳನ್ನೇ ಆಲೋಚಿಸುವುದಾದರೆ ನಾವು ಆತ್ಮಾನುಸಾರವಾದ ಭಕ್ತರಾಗಿರೋದಿಲ್ಲ, ಶರೀರಾನುಸಾರವಾದ ಭಕ್ತರಾಗಿರುತ್ತೇವೆ ಎಂದರ್ಥ. ಮತ್ತು ಇವುಗಳಿಗೋಸ್ಕರವೂ ನಾವು ಪ್ರಾರ್ಥಿಸ್ತೇವಲ್ಲವೇ? ಊಟ ಮಾಡುವಾಗ ಪ್ರಾರ್ಥಿಸ್ತೀರಿ, ಹೊರಗೆ ಹೋಗುವಾಗ ಕೇಡಿನಿಂದ ತಪ್ಪಿಸೆಂದು ಪ್ರಾರ್ಥಿಸ್ತೀರಿ, ರೋಗ ಬರದಂತೆ ಕಾಪಾಡೆಂದು ಪ್ರಾರ್ಥಿಸ್ತೀರಿ. ಅದು ಬೇರೆ ಸಂಗತಿ. ಆದರೆ ದೇವರೊಂದಿಗೆ ಸಹವಾಸ ಮಾಡಬೇಕು. ಇನ್ನೂ ಹೆಚ್ಚಾಗಿ ನಾವು ಯೇಸುವನ್ನು ಗಮನಿಸುವುದಾದರೆ ಆತನ ಪ್ರಾರ್ಥನೆಯ ಜೀವಿತವು ನೋಡೋದಾದರೆ ರಾತ್ರಿಯಿಡೀ ಪ್ರಾರ್ಥನೆಯಲ್ಲಿ ಕಳೆದನು ಅಂತ ನೋಡ್ತೇವೆ. ಎಲ್ಲ ರೆಫರೆನ್ಸ್ ಅನುದಿನದ ಧ್ಯಾನದಲ್ಲಿ ನಿಮಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಯೇಸುವಿನ ಪ್ರಾರ್ಥನೆಯ ಜೀವಿತದ ಕುರಿತು ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಓದಿ ನೋಡಿರಿ. ವಾಡಿಕೆಯ ಪ್ರಕಾರ ಆತನು ಗೆತ್ಸೆಮನೆ ತೋಟಕ್ಕೆ ಹೋಗಿ ಅಲ್ಲಿ ಪ್ರಾರ್ಥಿಸ್ತಿದ್ದನು. ಕೆಲವೊಂದು ಸಾರಿ ರಾತ್ರಿಯಿಡೀ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದಾಗ ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥಿಸಿದರು. ಇಂತಹ ವಾಕ್ಯಗಳನ್ನು ನಾವು ಓದುವಾಗ ತಂದೆಯೊಂದಿಗೆ ಸಹವಾಸ ಮಾಡಬೇಕು, ಪರಲೋಕ ಸಂಬಂಧಿಗಳಾಗಿರಬೇಕು ಎಂಬ ಆಸೆ ಉಳ್ಳಂಥವನು ಆಧ್ಯಾತ್ಮಿಕ ಜೀವಿತವನ್ನು ಹೊಂದಿದವನಾಗಿರುತ್ತಾನೆಂದು ನಾವು ಗುರುತಿಸಬಹುದು. ಇಷ್ಟು ದಿನಗಳಿಂದ ದೇವರ ವಾಕ್ಯ ಕೇಳ್ತಿರುವ ನೀವು ಇನ್ನು ಶರೀರ ವಿಷಯಗಳಲ್ಲಿಯೇ ಉಳ್ಕೊಂಡಿದ್ದೀರೋ? ಶರೀರ ವಿಷಯಗಳಲ್ಲಿಯೇ ಮನಸ್ಸಿಡ್ತಾ ಇದ್ದೀರೋ? ಶರೀರದ ಆಸೆಗಳಿಗೋಸ್ಕರವೇ ತವಕಿಸುತ್ತಾ ಇದ್ದೀರೋ? ಶರೀರಾನುಸಾರವಾದ ಮನಸ್ಸಿನೊಂದಿಗೆ
ಆಲೋಚಿಸುತ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆ ಕೂಡ ಸಂಕೋಚಿತವಾಗಿದೆಯಾ? ಈ ಜೀವಿತ ಕಾಲವೆಲ್ಲ ತಾತ್ಕಾಲಿಕ ವಾದವುಗಳಿಗಾಗಿಯೇ ತವಕಿಸುತ್ತಾ ಇದ್ದೀರಾ? ಆಧ್ಯಾತ್ಮಿಕವಾಗಿ ನಾವು ಬೆಳೆಯುತ್ತಿರುವಾಗ ದೇವರೊಂದಿಗೆ ಸಹವಾಸ ಮಾಡಬೇಕೆಂದು, ದೇವರೊಂದಿಗೆ ಮಾತಾಡಿಕೊಳ್ಳಬೇಕೆಂದು, ದೇವರ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳಬೇಕೆಂದು ಅಭಿಲಾಷೆಯುಳ್ಳವರಾಗಿರಬೇಕು. ಅಷ್ಟೇ ಅಲ್ಲ, ನಾವು ಈ ಲೋಕದಲ್ಲಿರುವಾಗ ಆಧ್ಯಾತ್ಮಿಕ ಜೀವಿತ ಜೀವಿಸಬೇಕಾದರೆ ನಾವು ಹೋರಾಡಬೇಕಾಗ್ತದೆ. ಯಾಕೆಂದರೆ ಈ ಲೋಕ ನಮ್ಮನ್ನು ಆಕರ್ಷಿಸುತ್ತಾ ಇರುತ್ತೆ, ಈ ಶರೀರ ನಮ್ಮನ್ನು ಸೆಳೆಯುತ್ತಾ ಇರುತ್ತೆ, ಇಹಲೋಕ ಅಧಿಕಾರಿಯಾಗಿರುವ ಸೈತಾನನು ನಮಗೆ ಶೋಧಿಸುತ್ತಾ ಇರ್ತಾನೆ. ಇವುಗಳೆಲ್ಲ ಜಯಿಸುವುದಕ್ಕಾಗಿ ಪ್ರಾರ್ಥನೆ ಬೇಕು. ಪ್ರಾರ್ಥನೆಯಿಂದ ಹೋರಾಡಬೇಕು. ಯಾಕೆಂದರೆ ನಾವು ಹೋರಾಡುವಂಥದ್ದು ಶರೀರ ಸಂಬಂಧದೊಂದಿಗಲ್ಲ, ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆದೊಂದಿಗೆ ಹೋರಾಡುತ್ತಾ ಇರುವುದರಿಂದ ನಾವು ಶರೀರಾನುಸಾರವಾದಂತಹ ತತ್ವವನ್ನು, ವಿಷಯಗಳನ್ನು ಜಯಿಸುವುದಕ್ಕಾಗಿ ನಮಗೆ ಪ್ರಾರ್ಥನೆ ಎಂಬ ಆಯುಧ ಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಏನ್ ಮಾಡಿದರೆಂದು ಅಲ್ಲಿ ವಚನ ಹೇಳುತ್ತೆ. ಇಬ್ರಿಯರಿಗೆ 5ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತೆ: ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮಹಾರೋದನೆಯಿಂದಲೂ ಕಣ್ಣೀರಿನಿಂದಲೂ ತನ್ನನ್ನು ಮರಣದಿಂದ ರಕ್ಷಿಸಬಲ್ಲಾತನಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಆತನು ಅಂಗೀಕರಿಸಲ್ಪಟ್ಟನು. ಶರೀರಧಾರಿಯಾದ ದಿನಮಾನಗಳಲ್ಲಿ ಶರೀರವನ್ನು ಜಯಿಸಬೇಕಾದರೆ, ಈ ಲೋಕವನ್ನು ಜಯಿಸಬೇಕಾದರೆ ಪ್ರಾರ್ಥನೆ ಮಾಡಬೇಕಾಯ್ತಂತೆ. ಎಂತಹ ಪ್ರಾರ್ಥನೆ? ಮಹಾರೋದನೆಯೊಂದಿಗೆ, ಕಣ್ಣೀರಿನೊಂದಿಗೆ ತನ್ನನ್ನು ಮರಣದಿಂದ ರಕ್ಷಿಸುವಾತನಿಗೆ ಪ್ರಾರ್ಥನೆಗಳನ್ನು, ಯಾಚನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯ ಭಕ್ತಿಯ ನಿಮಿತ್ತ ಆತನು ಅಂಗೀಕರಿಸಲ್ಪಟ್ಟನು. ಪಾಪರಹಿತನಾದ ಪ್ರಭುವಿಗೆ ಪ್ರಾರ್ಥನೆ ಅವಶ್ಯಕವಾಗಿದ್ದಾಗ ಪಾಪಿಗಳಾದಂತಹ ನಮಗೆ ಈ ಶರೀರದ ಆಸೆಗಳನ್ನು ಜಯಿಸುವುದಕ್ಕಾಗಿ, ಈ ಶರೀರವನ್ನು ಜಯಿಸುವುದಕ್ಕಾಗಿ ಎಡಬಿಡದೆ ಕಣ್ಣೀರಿನಿಂದ ಮೊರೆಯಿಡಬೇಕಾದಂತಹ ಪ್ರಾರ್ಥನೆ ಜೀವಿತ ಬೇಕಾಗಿದೆ. ನಿಜವಾಗ್ಲೂ ನೀವು ಪ್ರಾರ್ಥಿಸುತ್ತಿರುವಾಗ ಕನಿಷ್ಠ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತಿವೆಯಾ? ಈ ದಿನ ಬಹಳಷ್ಟು ಜನರ ಹೃದಯ ಒಣಗಿ ಹೋಗಿದೆ. ಒಣಗಿ ಹೋದ ಹೃದಯದಿಂದ ಮಾಡುವ ಪ್ರಾರ್ಥನೆಗಳು ಕೂಡ ಒಣಗಿ ಹೋದವುಗಳಾಗಿರ್ತವೆ, ಕಣ್ಣೂ ಒಣಗಿ ಹೋಗಿರ್ತವೆ. ಕುಗ್ಗಿದ ಜಜ್ಜಿದ ಹೃದಯ ಉಳ್ಳಂಥವರು ಹೃದಯ ಕುಗ್ಗಿ ಹೋಗುವಾಗ, ಹೃದಯ ಕದಲುವಾಗ ಕಣ್ಣೀರು ಉಕ್ಕಿ ಹರಿಯುತ್ತವೆ. ನಮ್ಮ ಯೇಸು ಕಣ್ಣೀರಿನಿಂದ ಪ್ರಾರ್ಥಿಸಿದರು. ಎಷ್ಟೋ ಸಾರಿ ನಾವು ಬೈಬಲ್ನಲ್ಲಿ ನೋಡ್ತೇವಲ್ಲವೇ? ಯೇಸು ಕಣ್ಣೀರನ್ನು ಬಿಟ್ಟನು. ಆತನು ಬೆಟ್ಟದ ಮೇಲೆ ಕೂತ್ಕೊಂಡು ಅತ್ತು ಹೀಗೆ ಪ್ರಾರ್ಥಿಸಿದ್ದು ತನಗೋಸ್ಕರ ಅಲ್ಲ, ನಮಗೋಸ್ಕರ ಯಜ್ಞವಾಗಿ ಈ ಲೋಕವನ್ನು ಜಯಿಸಿ ನಿಮಗೂ ನನಗೂ ಮಾದರಿಯಾಗಿರುವುದಕ್ಕಾಗಿ ಪಾಪರಹಿತನಾದ ಯೇಸುವೇ ಪ್ರಾರ್ಥಿಸುತ್ತಾ ಇದ್ರು. ನಿಮ್ಮ ಪ್ರಾರ್ಥನೆಯ ಜೀವಿತ ಹೇಗಿದೆ ಎಂದು ಹೇಳ್ರಿ, ಅದರ ಮೇರೆಗೆ ನಿಮ್ಮ ಆಧ್ಯಾತ್ಮಿಕ ಜೀವಿತ ಹೇಗಿದೆ ಎಂದು ಹೇಳಬಲ್ಲೆವು. ದಿನಕ್ಕೆ ಎಷ್ಟೊತ್ತು ಪ್ರಾರ್ಥನೆ ಮಾಡುತ್ತೀರಿ? 3 ಹೊತ್ತು ತಿನ್ನುವಷ್ಟು ಕಾಲ ಆದರೂ ಪ್ರಾರ್ಥನೆ ಮಾಡಿಕೊಳ್ತೀರಾ? 15 ನಿಮಿಷಗಳಷ್ಟು ಮಾಡ್ತಿದ್ದೀರಾ? ಇಲ್ಲವೇ 10 ನಿಮಿಷದಷ್ಟು ಮಾಡ್ತಾ ಇದ್ದೀರಾ? ಅಷ್ಟು ಸಾಕು. ಮೂರಾವರ್ತಿ ದಾನಿಯೇಲನು ಮೊಳಕಾಲೂರಿ ಪ್ರಾರ್ಥಿಸುತ್ತಾ ಇದ್ನು. ಅಂತಹ ಪ್ರಾರ್ಥನೆ ಜೀವಿತ ನಾವು ಹೊಂದಿಕೊಂಡಿರುವಾಗ ಎಡಬಿಡದೆ ನಾವು ಪ್ರಾರ್ಥಿಸುವಂತವರಾಗಿರ್ತೇವೆ. ನನ್ನ ಆಲೋಚನೆ ಎಲ್ಲ ಪ್ರಾರ್ಥನೆಯಾಗಿದೆ ಎಂದಿದ್ದಾರೆ ಒಬ್ಬ ದೈವ ಸೇವಕರು. ಹೌದು ಪ್ರಿಯರೇ, ನೀವು ಪ್ರಾರ್ಥನೆಯಿಂದ ನಿಮ್ಮ ದಿನಚರಿಗಳನ್ನು ಪ್ರಾರ್ಥಿಸುವಾಗ ಆ ದಿನದಲ್ಲಿ ನೀವು ಆ ಪ್ರಾರ್ಥನಾತ್ಮ ಹೊಂದಿಕೊಂಡಿರುವುದರಿಂದ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನೀವು ಪ್ರಾರ್ಥನೆಯಲ್ಲಿ ದೈವ ಚಿತ್ತವನ್ನು ಅರಿತುಕೊಳ್ಳುವುದಕ್ಕಾಗಿ, ಆಧ್ಯಾತ್ಮಿಕವಾಗಿ ಬದುಕುವುದಕ್ಕಾಗಿ, ಸೈತಾನನನ್ನು ಜಯಿಸುವುದಕ್ಕಾಗಿ, ಶರೀರದ ಆಸೆಯನ್ನು ಜಯಿಸುವುದಕ್ಕಾಗಿ, ಲೋಕವನ್ನು ಜಯಿಸುವುದಕ್ಕಾಗಿ ಪರಿಶುದ್ಧಾತ್ಮನ ಶಕ್ತಿಯನ್ನು ನೀವು ಹೊಂದಿಕೊಳ್ತೀರಿ. ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವಂತಹ ವಿಶ್ವಾಸಿಗಳಾಗಿರೋದಾದರೆ ಮೊದಲು ನಿಮ್ಮಲ್ಲಿ ಇರಬೇಕಾದದ್ದು ಪ್ರಾರ್ಥನೆ. ಮತ್ತೊಂದು ವಿಷಯವನ್ನು ಕರ್ತನ ಚಿತ್ತವಿರುವುದಾದರೆ ನಾಳೆ ಅನುದಿನದ ಧ್ಯಾನದಲ್ಲಿ ಧ್ಯಾನಿಸಲಿಕ್ಕಿದ್ದೇವೆ. ಮುಂಬರುವ 7 ದಿನಗಳವರೆಗೂ ಅನುದಿನದ ಧ್ಯಾನವು ಕ್ರಮ ತಪ್ಪದಂತೆ ವೀಕ್ಷಿಸಿರಿ. ಈ 7 ಸುಗುಣಗಳು, ಈ 7 ಗುರುತುಗಳು ನಮ್ಮಲ್ಲಿ ಇವೆಯೋ ಇಲ್ಲವೋ ಎಂದು ಪರಿಶೀಲಿಸಿಕೊಂಡು
ಅವುಗಳನ್ನು ಹೊಂದಿಕೊಂಡು ಆಧ್ಯಾತ್ಮಿಕ ಜೀವಿತ ಜೀವಿಸುವ ಹಾಗೆ ನಮ್ಮ ಹೃದಯಗಳನ್ನು ಕರ್ತನ ಸನ್ನಿಧಿಯಲ್ಲಿ ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಾವು ಯೇಸುವನ್ನು ನಂಬಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ ಎಂದು ಹೇಳುತ್ತಲೇ, ನಾವು ಭಕ್ತರಾಗಿದ್ದೇವೆ, ಬೈಬಲ್ ಓದುತ್ತಿದ್ದೇವೆ ಎಂದು ಹೇಳುತ್ತಲೇ, ಇನ್ನು ಲೋಕಕ್ಕೆ ಒಳಗಾಗುವವರಾಗಿ ಶರೀರಾನುಸಾರವಾಗಿ ಪ್ರವರ್ತಿಸುವವರಾಗಿ ನಾವಿರದಂತೆ ವಾಕ್ಯವೆಂಬ ಶುದ್ಧ ಹಾಲನ್ನು ಸೇವಿಸುತ್ತಾ ನಿಮ್ಮ ವಾಕ್ಯ ಅನುದಿನವೂ ಆಹಾರದಂತೆ ಸ್ವೀಕರಿಸುತ್ತಿರುವಾಗ ಆಧ್ಯಾತ್ಮಿಕವಾಗಿ ನಾವು ಬಲ ಹೊಂದುವುದಕ್ಕಾಗಿಯೂ ನಂಬಿಕೆ ವೀರರಾಗಿ ನಾವು ಸಿದ್ಧರಾಗುವುದಕ್ಕಾಗಿಯೂ ಲೋಕಾನುಸಾರವಾಗಿ ಅಲ್ಲದೆ ದೈವ ಚಿತ್ತಾನುಸಾರವಾದ ಜೀವಿತ ಜೀವಿಸುವ ಹಾಗೆ ಈ ಅನುದಿನದ ಧ್ಯಾನ ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಪ್ರತಿ ಸಾರಿ ನೀವು ಈ ರೀತಿ ವಾಕ್ಯ ಕೇಳಾದ ಮೇಲೆ ಲೈಕ್ ಬಟನ್ ಅನ್ನು ಒತ್ತಿ ಇತರರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಾಪ್ ಅನ್ನು ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮ್ಮೆಲ್ಲರಿಗೂ ಜಯ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ನಾಳೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ನೆಲೆಯಾಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?